ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ಅವ್ರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜು ಬಿ ಆರ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಒಂದು ಬ್ಯಾಗ್ ಸ್ಕ್ಯಾಲಪ್ ಡಿಸೈನ್. ತುಂಬ 2026ನ ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ನೆಕ್ ಅಂತಂದರೆ ಬ್ಲೌಸ್ನ ನೆಕ್ ಅಂತಂದರೆ ಸ್ಕ್ಯಾಲಪ್ ಡಿಸೈನ್. ಅದರ ಬ್ಯಾಕ್ ಸ್ಕ್ಯಾಲಪ್ ಡಿಸೈನ್ ಕಟಿಂಗನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ ಬಟನ್ನ ಆನ್ ಇಟ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ನಾನು ಈಗಾಗಲೇ ಹೇಳ್ದಂಗೆ ವಿಡಿಯೋದಲ್ಲಿ ಇದು ಬ್ಯಾಕು ಡೀಪ್ ನೆಕ್ಕನ್ನು ಕೊಟ್ಟಿದ್ದಾರೆ. ನಾವು ಇವಾಗ ಕ್ಲೋಸ್ ನೆಕ್ಕನ್ನು ಮಾಡಬೇಕಾಗತ್ತೆ. ಬೋಟ್ ನೆಕ್, ಸ್ವಲ್ಪ ಬೋಟ್ ನೆಕ್ ಥರನೇ ಮಾಡಬೇಕಾಗುತ್ತೆ. ಡೀಪ್ ನೆಕ್ಕನ್ನು ಯಾವ ರೀತಿ ಕ್ಲೋಸ್ ನೆಕ್ ಆಗಿ ಬೋಟ್ ನೆಕ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಹಾಗೂ ಸ್ಕ್ಯಾಲಪ್ ಡಿಸೈನನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ಅಳತೆ ಬ್ಲೌಸು, ಬ್ಯಾಕು ಡೀಪ್ ನೆಕ್ ಇದೆ. ಓಕೆನಾ? ಇವಾಗ ಕಟಿಂಗನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಲೈನಿಂಗನ್ನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ರಾಸ್ ಆಗಿರೋದ್ರಿಂದ ಇದನ್ನು ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಸ್ಟ್ರೈಟಾಗಿ ತೆಗಿತಾ ಇದ್ದೀನಿ. ಓಕೆ, ಇದು ಫ್ರಂಟ್ ಬಟನ್ನೇ, ಬ್ಯಾಕ್ ಬಟನ್ ಏನಲ್ಲ. ಇವಾಗ ನಾವು ಅರ್ಧ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತೀವಿ. ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟು ಬಾಡಿ ಲೆಂತನ್ನು ಮಾರ್ಕ್ ಮಾಡ್ಕೊತೀವಿ. ಈಗ ಬಾಡಿ ಲೆಂತ್ ಬಂದು 13.5 ಇದೆ, 13.5 ಇಂಚ್ ಇದೆ. ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೂ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ. ನೋಡಿ, ಈ ಥರ ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಈಗ ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡೋಣ. ಈ ಥರ ನೀಟಾಗಿ ಫ್ಲ್ಯಾಟಾಗಿ ಇಟ್ಕೊಂಡು, ಎಲ್ಲೂ ರಿಂಕಲ್ಸ್ ಇರಬಾರ್ದು, ಆ ಥರ ನೀಟಾಗಿ ಫ್ಲ್ಯಾಟಾಗಿ ಇಟ್ಕೋಬೇಕಾಗುತ್ತೆ. ಮೆಜರ್ಮೆಂಟು ಕರೆಕ್ಟಾಗಿ ಸಿಗಬೇಕು ಅಂದರೆ 18 ಕಾಲಿದೆ. ಇಂಚಿದೆ, ಜಸ್ಟು 18 ಇಂಚಿದೆ. 18 ಅಂದರೆ ಅರ್ಧ, 9 ಮತ್ತು 1.5 ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಇವಾಗ ವೇಸ್ಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ವೇಸ್ಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಇಲ್ಲಿಂದ ಅಳತೆ ತೊಗೊತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಅಳತೆ ಮತ್ತು 1 ಇಂಚ್ ಎಕ್ಸ್ಟ್ರಾ ಇಟ್ಕೊತೀನಿ. ಇಲ್ಲಿ ಡಾಟ್ ಬರುತ್ತಲ್ಲ, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮತ್ತು 1.5 ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಓಕೆನಾ? ಈಗ ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಸೈಡ್ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾವು ಮೆಜರ್ಮೆಂಟ್ ಹೇಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊತೀನಿ. ಆಮೇಲೆ ಅದು ಬೋಟ್ ನೆಕ್ಕು ಸ್ಕ್ಯಾಲಪ್ ಡಿಸೈನ್ಗೆ ಕನ್ವರ್ಟ್ ಮಾಡ್ಕೊತೀನಿ. ಓಕೆನಾ? ಇದು ಇವಾಗ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಕನ್ನು ಕೂಡ ಅದೇ ಥರ ಡೀಪ್ ಎಷ್ಟಿದೆಯೋ ಅಷ್ಟು ಮಾರ್ಕ್ ಮಾಡ್ಕೊತೀನಿ. ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಶೋಲ್ಡರ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ?
ಶೋಲ್ಡರ್ ಇಲ್ಲಿಗಿದೆ, ಮತ್ತು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಆರ್ಮಲ್ಗೆ ಶೇಪನ್ನು ತೆಕ್ಕೊತಾ ಇದ್ದೀವಿ. ಓಕೆನಾ? ಇದು ಇವಾಗ ಅವ್ರು ಕೊಟ್ಟಿರೋ ಅಳತೆ ಬ್ಲೌಸು ಈ ಥರ ಇದೆ. ಅಳತೆ ಬ್ಲೌಸ್ ಪ್ರಕಾರ ಮಾರ್ಕನ್ನು ಮಾಡಿದ್ದೀನಿ. ಇವಾಗ ನಾವು ಬೋಟ್ ನೆಕ್ಕು ಸ್ಕ್ಯಾಲಪ್ ಡಿಸೈನ್ ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು, ಶೋಲ್ಡರನ್ನು ಎಷ್ಟು ಇಟ್ಕೋಬೇಕಾಗುತ್ತೆ ಅನ್ನಂತ ನೋಡೋದಾದರೆ, ಇವಾಗ ಬೋಟ್ ನೆಕ್ಗೆ 4 ಇಂಚನ್ನು ಇಟ್ಕೊಂಡಿದ್ದೀನಿ. ನೆಕ್ 4 ಇಂಚು ಬ್ರಾಡು, ಮತ್ತು ಇಲ್ಲಿ 3 ಇಂಚು ಡೀಪ್. ಓಕೆ, ಈ ಥರ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಬೋಟ್ ನೆಕ್ ಥರ, ತುಂಬ ಬೋಟ್ ನೆಕ್ ಇಲ್ಲ ಇದು. ಬೋಟ್ ನೆಕ್ ಅಂದರೆ ಇನ್ನೂ ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ, 5 ಇಂಚ್ವರೆಗೂ ಬಂದುಬಿಡುತ್ತೆ. ಈಗ ನೆಕ್ಕನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡರನ್ನು ನಾವು ಯಾವಾಗಲೂ ಬೋಟ್ ನೆಕ್ ಅಥವಾ ಕ್ಲೋಸ್ ನೆಕ್ ತೊಗೊಳ್ಳುವಾಗ ಶೋಲ್ಡರನ್ನು ಅಳತೆ ತೊಗೋಬೇಕಾಗುತ್ತೆ. ಇವಾಗ ಅವ್ರ ಶೋಲ್ಡರ್ ಬಂದು 15 ಇಂಚಿದೆ. 15 ಇಂಚ್ ಅಂದರೆ 7.5. ಓಕೆ, 7.5 ಇಂಚು. ಬ್ಯಾಕ್ ಡೀಪ್ ಬಂದು 3 ಇಂಚು. ಓಕೆನಾ? 7.5, ಅದರಲ್ಲಿ 3 ಇಂಚ್ಗೆ ನಾವು 3/4 ಇಂಚನ್ನು ಕಡಿಮೆ ಮಾಡ್ಕೊತೀವಿ. ಓಕೆ, ಇಲ್ಲಿ ಡೀಪ್ ಎಷ್ಟಿದೆಯೋ, ನಾನು ಯಾವಾಗಲೂ ಡೀಪ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಶೋಲ್ಡರನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಏಳುವರೆ, ಅದರಲ್ಲಿ 3 ಇಂಚ್ಗೆ 3/4 ಇಂಚನ್ನು ಕಡಿಮೆ ಮಾಡ್ಕೊತೀನಿ, ಮಾರ್ಕ್ ಮಾಡ್ಕೊತೀನಿ. ಓಕೆನಾ? ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ತಗೊತಾ ಇದ್ದೀನಿ. ಓಕೆನಾ? ಇವಾಗ ಶೋಲ್ಡರನ್ನು ಯಾವಾಗಲೂ ಕ್ಲೋಸ್ ನೆಕ್ ಇದ್ದಾಗ ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಆರ್ಮಲ್ ಕೂಡ, ಇವಾಗ ಶೋಲ್ಡ್ರು ನಾವು ಚೇಂಜ್ ಮಾಡಿದ್ವಿ ಅಂದಾಗ ಆರ್ಮಲ್ ಕೂಡ ಚೇಂಜ್ ಮಾಡ್ಕೊತೀವಿ. ಓಕೆನಾ? ಆರ್ಮಲ್ ಹಳೇದು ಎಷ್ಟಿದೆ? 7 ಇಂಚಿದೆ. ಕ್ರಾಸಾಗಿ ಹಿಡಿದು ನೋಡಿದ್ರೆ 7 ಇಂಚಿದೆ. ಅದೇ ಥರ ಇವಾಗ ನಾವು ಮಾಡಿರೋ ಮಾರ್ಕಿಂದ 7 ಇಂಚ್ಗೆ ಅಳತೆಯನ್ನು ಮಾಡ್ಕೊತಾ ಇದ್ದೀವಿ. ಓಕೆ, ಓಕೆನಾ? ಇವಾಗ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಇವಾಗ ಕಟಿಂಗನ್ನು ಮಾಡೋಕ್ಕೆ ಮುಂಚೆ ಸ್ಕ್ಯಾಲಪ್ಪನ್ನು ಕೂಡ ಮಾರ್ಕ್ ಮಾಡ್ಕೊಬಿಡೋಣ. ಸ್ಕ್ಯಾಲಪ್ ಡಿಸೈನ್ಗೆ ನೋಡಿ, ಇಲ್ಲಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಓಕೆ, ಸಾಕಾಗಲ್ಲ, ಇನ್ನೂ ಸ್ವಲ್ಪ ಬ್ರಾಡಾಗಿ ಮಾಡ್ಕೊಳ್ಳೋಣ. ಓಕೆ, ಈ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಕ್ಯಾನ್ಸಲ್ ಮಾಡೋಣ. ಓಕೆ, ನೆಕ್ ಡೀಪ್ ಇದು ಸ್ವಲ್ಪ ಕಡಿಮೆನೇ ಇದೆ. ಓಕೆ, ಡೀಪ್ ಜಾಸ್ತಿ ಇಲ್ಲ, ನೆಕ್ ಡೀಪ್ ಸ್ವಲ್ಪ ಕಡಿಮೆ ಇದೆ. ಓಕೆ, ಈ ನೆಕ್ಕನ್ನು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿಂದ ಸ್ಕ್ಯಾಲಪ್ಪು ಇದ್ರ ಒಳಗಡೆನೇ ಬರಬೇಕು. ಎಲ್ಲಿವರೆಗೂ ಬರಬೇಕಂದ್ರೆ 1 ಇಂಚಷ್ಟು, 1 ಇಂಚ್ ಬೇಡ, 1/4 ಇಂಚಷ್ಟು ಮಾಡ್ಕೊತಾ ಇದ್ದೀನಿ. ಓಕೆ, 1/4 ಇಂಚಸ್ ಮಾಡ್ಕೊಂಡಿದ್ದೀನಿ. ಇದು ಸ್ಕ್ಯಾಲಪ್ ಎಡ್ಜು, ಇದು ಸ್ಟಾರ್ಟಿಂಗ್. ಓಕೆನಾ? ಇವಾಗ ನಾವು ಸ್ಕ್ಯಾಲಪ್ಗೆ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. 2 ಇಂಚ್ಗೆ ಒಂದೊಂದು
ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 2, 4, 6, 8, 10, 12. ಓಕೆ, ಈ ಥರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. 2 ಇಂಚ್ಗೊಂದೊಂದು. ಓಕೆನಾ? ಮಾರ್ಕ್ ಮಾಡಿಕೊಂಡು ಇವಾಗ ಸ್ಕ್ಯಾಲಪ್ಪನ್ನು ಮಾರ್ಕ್ ಮಾಡ್ಕೊಂಡು ಓಕೆ. ನೋಡಿ, ಈ ಥರ 2 ಇಂಚ್ಗೊಂದೊಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇದು 3/4 ಇಂಚ್ ಗ್ಯಾಪಲ್ಲಿ ಡಿಸೈನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಇದು ಒಂದು ಇಲ್ಲಿ ಕ್ರಾಸಾಗಿ ತೊಗೊಂಡಿಲ್ಲ. ಕ್ರಾಸಾಗಿ ತೊಗೊಂಡ್ರೆ ಒಳಗಡೆ ಹೋಗ್ಬಿಡುತ್ತೆ. ಇದೊಂದನ್ನು ಅರ್ಧ ಮಾತ್ರ ಮಾಡ್ತಾಯಿದ್ದೀನಿ. ಓಕೆನಾ? ಇದು ಇವಾಗ ಇಲ್ಲಿಂದ ಬ್ಯಾಕ್ ನೆಕ್ ಡೀಪನ್ನು ಫಸ್ಟೇ ಅಳತೆ ಮಾಡ್ಕೊಂಡಿದ್ದೀವಲ್ಲ. ಓಕೆ, ಇವಾಗ ಕಟ್ಟಿಂಗನ್ನು ಮಾಡೋಣ. ಫಸ್ಟು ನೆಕ್ಕನ್ನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬೇಕಾದರೆ ನೀವು ಅಳತೆಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಆರ್ಮಲ್ ಸರಿ ಇದೆಯಾ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಬೇಕಿದ್ರೆ ಒಂಚೂರು ಚೇಂಜಸನ್ನು ಕೂಡ ಮಾಡ್ಕೋಬೋದು. ಅದು ಕರೆಕ್ಟಾಗಿದೆ. ಓಕೆ, ಇವಾಗ ಕಟಿಂಗನ್ನು ಮಾಡೋಣ. ಇದು 1.5 ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಇವಾಗ ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಕ್ಯಾಲಪ್ಪನ್ನು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ ಕಟ್ಟಿಂಗ್ ಆಯಿತು. ಇವಾಗ ಈ ಕಡೆಯಿಂದ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂಚೂರು ಜಾಯಿಂಟ್ ಇರೋ ಹಾಗೇನೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದು ಸ್ಟಿಚ್ ಮಾಡುವಾಗ ಈ ಪೀಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪೀಸನ್ನು ಹಾಗೆ ಉಳಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಈ ಥರ ಸ್ವಲ್ಪ ಕಟ್ಟಿಂಗಲ್ಲಿ ಪ್ಯಾಚನ್ನು ಬಿಟ್ಕೊತಾ ಇದ್ದೀನಿ. ಓಕೆನಾ? ಇವಾಗ ಕಟ್ಟಿಂಗ್ ಮುಗೀತಿದ್ದು. ಇಲ್ಲಿಂದ ಬಾರ್ಡರ್ ಬರುತ್ತೆ. ಓಕೆನಾ? ನೋಡಿ, ಈ ಥರ ಬಾರ್ಡರ್ ಬರುತ್ತೆ ವಿತ್ ಸ್ಕ್ಯಾಲಪ್. ಓಕೆ, 2 ಸೈಡು ಬಾರ್ಡ್ರು ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಬರುತ್ತೆ. ಈ ಕಡೆ ಕೂಡ ಬಾರ್ಡ್ರು ಈ ಥರ ಬರುತ್ತೆ. ಇಲ್ಲಿಂದನೂ ಬರುತ್ತೆ ಬಾರ್ಡ್ರು. ಇದಕ್ಕೆ ಅಟ್ಯಾಚ್ ಆಗಂಗೆ ಬರುತ್ತೆ. ಓಕೆನಾ? ಇವಾಗ ಗೊತ್ತಾಯ್ತಲ್ಲ, ಬ್ಯಾಕ್ ಡೀಪ್ ನೆಕ್ ಕೊಟ್ಟಾಗ ಅದನ್ನು ನಾವು ಯಾವ ರೀತಿ ಕ್ಲೋಸ್ ನೆಕ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಒಂದು ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ಬ್ಯಾಕ್ ನೆಕ್ ಸ್ಕ್ಯಾಲಪ್ ಡಿಸೈನನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.